ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. 58ನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಹೆಸರನ್ನು ಪ್ರಕಟಿಸಲಾಗಿದೆ. ಖ್ಯಾತ ಉರ್ದು ಕವಿ ಗುಲ್ಜಾರ್ ಮತ್ತು ಸಂಸ್ಕೃತ ವಿದ್ವಾಂಸ ರಾಮಭದ್ರಾಚಾರ್ಯರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಪಟ್ಟ ಹಾಗೆ ಆಯ್ಕೆ ಸಮಿತಿ ಹೆಸರನ್ನು ಪ್ರಕಟಿಸಿದೆ. ರಾಮ ಮಂದಿರವನ್ನು ಕನಸು ಮಾಡುವಲ್ಲಿ ಜಗದ್ಗುರು ರಾಮಭದ್ರಾಚಾರ್ಯರ ಪಾತ್ರ ಅಪಾರ. 2 ತಿಂಗಳ ಮಗುವಾಗಿದ್ದಂಥ ಸಂದರ್ಭದಲ್ಲೇ ಅವರು ದೃಷ್ಟಿಯನ್ನು ಕಳೆದುಕೊಂಡಿದ್ರು. 22 ಭಾಷೆಯನ್ನು ಮಾತಾಡಬಲ್ಲರು ಕೂಡ. ಇನ್ನು ಗುಲ್ಜಾರ್ ಅವರು 2013ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, 2004ರಲ್ಲಿ ಪದ್ಮಭೂಷಣ ಪ್ರಶಸ್ತಿಗೂ ಭಾಜನರಾಗಿದ್ದರು. ಬಾಲಿವುಡ್ನ ದಂಗಲ್ ಸಿನಿಮಾದಲ್ಲಿ ನಟಿಸಿ ಖ್ಯಾತಿ ಪಡೆದಿದ್ದಂಥ ನಟಿ ಸುಹಾನಿ ಭಟ್ನಾಗರ್ ನಿಧನರಾಗಿದ್ದಾರೆ. 19 ವರ್ಷದ ಸುಹಾನಿ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಕೆಲ ದಿನಗಳ ಹಿಂದೆ ಸುಹಾನಿ ಅವರ ಕಾಲಿಗೆ ಪೆಟ್ಟು ಬಿದ್ದಿತ್ತು. ಔಷಧಿಗಳು ಸುಹಾನಿ ಅವರ ಮೇಲೆ ಅಡ್ಡ ಪರಿಣಾಮ ಬೀರಿತ್ತು ಅಂತ ಹೇಳಲಾಗ್ತಾ ಇದೆ. ಇದರಿಂದಾಗಿ ದೇಹ ದ್ರವ ತುಂಬಿಕೊಂಡು ಊದಿಕೊಂಡು ಈಗ ಮೃತಪಟ್ಟಿದ್ದಾರೆ. 2024ರ ಚುನಾವಣೆಗೆ ಸಿದ್ಧವಾಗಿರೋದಾಗಿ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಹೇಳಿದ್ದಾರೆ. ಇವತ್ತು ಸಿದ್ಧತೆಗಳ ಬಗ್ಗೆ ಮಾಹಿತಿ ನೀಡಿದಂಥ ಆಯುಕ್ತರು, ಆಯೋಗ ಚುನಾವಣೆ ನಡೆಸೋದಕ್ಕೆ ಸಜ್ಜಾಗಿದೆ, ಎಲ್ಲ ಮತದಾರರು ಮತ ಚಲಾಯಿಸಬೇಕು, ಚುನಾವಣಾ ಹಬ್ಬದಲ್ಲಿ ಪಾಲ್ಗೊಳ್ಳಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಇಸ್ರೋದ ಇನ್ಸ್ಯಾಟ್-3 DS ಉಪಗ್ರಹ ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಹವಾಮಾನ ಮುನ್ಸೂಚನೆಯ ಮಾಹಿತಿಯನ್ನು ಒದಗಿಸುವಂತಹ ಈ ಉಪಗ್ರಹವನ್ನು ಆಂಧ್ರಪ್ರದೇಶದ ಶ್ರೀಹರಿಕೋಟಾದಿಂದ ಉಡಾವಣೆ ಮಾಡಲಾಯಿತು. 480 ಕೋಟಿ ರೂಪಾಯಿ ವೆಚ್ಚದ ಈ ಉಪಗ್ರಹ ಹವಾಮಾನದ ಜೊತೆಗೆ ಮಳೆ, ಪ್ರವಾಹ, ಭೂಕಂಪದ ಬಗ್ಗೆ ಮುನ್ಸೂಚನೆಯನ್ನ ನೀಡುತ್ತೆ. ದೆಹಲಿಯಲ್ಲಿ ಪೆಂಡಾಲ್ ಒಂದು ಕುಸಿತಗೊಂಡು 8 ಮಂದಿ ಗಾಯಗೊಂಡಿದ್ದಾರೆ. ಜವಾಹರ್ಲಾಲ್ ನೆಹರು ಸ್ಟೇಡಿಯಂನ 2ನೇ ದ್ವಾರದ ಬಳಿ ಹಾಕಲಾಗಿದ್ದಂಥ ತಾತ್ಕಾಲಿಕ ಪೆಂಡಾಲ್ ಕುಸಿದಿದೆ. ಮದುವೆಗಾಗಿ ಈ ಪೆಂಡಾಲ್ ಹಾಕಲಾಗಿತ್ತು. ಕುಸಿದ ಪೆಂಡಾಲ್ ಕೆಳಗೆ 10ರಿಂದ 12 ಮಂದಿ ಸಿಕ್ಕಾಕೊಂಡಿದ್ರು. ಘಟನೆಯಲ್ಲಿ ಗಾಯಗೊಂಡಂತವರನ್ನ ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಯಿತು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ.